ಇದರ ಹೆಸರು ಮಾಹೇಲಿ ತಿಲ್ಲರ್ ಅಂತ. ಇದು ಒಂದು ರೀತಿಯ ಮಾಂಗಲ್ಯದ ಸರ. ಇದು ಬೇಕಾಗಿರೋದು ನಮ್ಗೆ. ಜಗ ಜಗ ಜಿಗಿ ಜಿಗಿ ಸ್ವೀಟ್ ಸಾವಿತ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮುದ್ದಾಗಿದ್ದಾಳೆ ಪುಟ್ಟಮ್ಮ. ಓಯ್ ಊಟ ಮಾಡಿ ಚೆನ್ನಾಗಿರುತ್ತೆ. ಎಮ್ಮೆಯ ಮಾಂಸದಿಂದ ಮಾಡುವಂತಹ ಉಪ್ಪಿನಕಾಯಿ. ಅಯ್ಯೋ 10th ಸ್ಟ್ಯಾಂಡರ್ಡ್ ಹುಡುಗಿ, ನನಗಿದ್ದು ಯು ಆರ್ ಸೋ ಟಾಲ್. ಹಿಡಿದಿರೋದು Bro, you wanna see the craziest nightlife in Kathmandu, Nepal? So today I'm gonna show you the Tamil area of Nepal. It's gonna be amazing, so crazy. Let's go, bro. Yeah, let's go. ಇಡೀ ತಾಮೇಲ್ ಏರಿಯಾಲಿ ಎಲ್ಲ ಕಡೆನೂ ನಿಮಗೆ ಡ್ಯಾನ್ಸ್ ಕ್ಲಬ್ಗಳು ಸಿಗುತ್ತೆ. ಬಟ್ ಹುಷಾರಾಗಿರಿ, ಡ್ಯಾನ್ಸ್ ಕ್ಲಬ್ ಒಳಗೆ ಹೋದ್ರೆ ಸ್ಕ್ಯಾಮ್ ಆಗ್ಬೋದು, ಸಾಕಷ್ಟು ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಅಲ್ಲಿ ಎದುರುಗಡೆನೂ ಅಷ್ಟೇ ಫುಲ್ ಹೌಸ್ ಕ್ಲಬ್. ಬರಬೇಕಂತೆ, ಕಾರಾಗೈತೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬರಬೇಕಂತೆ ಬೇಗ. ಕ್ಲಬ್ ಒಳಗೆ ಹೋಯ್ತು ಅಂದರೆ ಮುಗೀತು ನಿಮ್ಮ ಕತೆ. ಏನಿಲ್ಲ, ಅಷ್ಟೊಂದೇನಿಲ್ಲ, ಬಟ್ ಒಂದು ಲೆವೆಲಿಗೆ ಸ್ಕ್ಯಾಮ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಹುಷಾರಾಗಿರಬೇಕು. ಜೆನ್ಯುವನ್ ಕ್ಲಬ್ಸ್ ಇದೆ. ಯಾವ್ಯಾವ ಕ್ಲಬ್ಸು ಅಂತ ಹೇಳ್ತೀನಿ, ಅದಕ್ಕೆ ನೀವು ಸ್ವಲ್ಪ ಧೈರ್ಯವಾಗಿ ಹೋಗ್ಬೋದು. ಒಯಾಸಿಸ್ ಕ್ಲಬ್ಬು ಎಲ್ಲ ಕಡೆನೂ ಇದೆ ಕ್ಲಬ್ಗಳು, ಎಲ್ಲಿ ಬೇಕೋ ಹೋಗ್ಬೋದು ನೀವು. ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ. ಮಸಾಜ್ ಸೆಂಟರ್ಗಳು ಇದೆ ಏರಿಯಾ ಸಿಕ್ಕಾಬಿಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಕ್ವೀನ್ ಮಹಲ್ ಡ್ಯಾನ್ಸ್ ಬಾರ್, ಕ್ವೀನ್ ಮಹಲ್. ಓಕೆ, ಬಾದ್ ಕಾಣಗಾಗತ್ತೆ ತಕಾಲಿ. ಇಲ್ಲೂ ಒಂದು ಕ್ಲಬ್ ಇದೆ, ಗಜಾಸುರ ಅಂದ್ಬಿಟ್ಟು. ಹಲೋ ಬಾಯ್, ಕೇಸೆ ಹೋಗ್ತಿ. ಈಗ ನಮ್ಮ ಮುಂದೆ ಬಂದಿದೆ ಬಹಳ ಫೇಮಸ್ ಪ್ರಸಿದ್ಧವಾದ ನೇಪಾಲಿ ತಕಾಲಿ ತಾಲಿ ಅಂದ್ಬಿಟ್ಟು. ಈ ತಾಲಿಯಲ್ಲಿ ಅನ್ನ ಕೊಟ್ಟಿದ್ದಾರೆ, ದಾಲ್ ಕೊಟ್ಟಿದ್ದಾರೆ, ಮಟನ್ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ, ಸ್ವಲ್ಪ ಸೊಪ್ಪು ಸದೆ ಕೊಟ್ಟಿದ್ದಾರೆ, ಆಲೂಗೆಡ್ಡೆ, ಉಪ್ಪಿನಕಾಯಿ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಒಂಚೂರು ಹಪ್ಪಳನೂ ಕೊಟ್ಟಿದ್ರು. ಇದ್ರ ಮೇಲೆ ವಿಶೇಷತೆ ಏನಂದರೆ ಢೇಡೋ. वो किस में बनता है ढेड़ो? ढेड़ो मतलब एक जैसे प्लांट होता है, उससे निकालते हैं ढेड़ो, मतलब एक स्टार्च बॉईल करके पूरा चला के ತುಂಬ ಹೆವಿ ಆಗಿರುತ್ತಂತೆ. ರಾತ್ರಿ ಹೊತ್ತು ತಿನ್ನೋದಕ್ಕೆ ಸೂಟಬಲ್ ಅಲ್ಲ ಢೇಡೋ, ಅದಕ್ಕೆ ನಾವು ತಿಂತಾ ಇಲ್ಲ. ಇವಾಗ ಅನ್ನದ ಮೇಲೆ ತುಪ್ಪ ಹಾಕ್ತಾರೆ. ತುಪ್ಪವನ್ನು ನೋಡಿ, ಮೇಡಮ್ ಬಂದರು. ಈಗ ತುಪ್ಪ ದೊಡ್ಡ ತಪ್ಪಲೆಲ್ಲ ಹಾಕ್ತಾ ಇದ್ದಾರೆ. ವೆರಿ ಗುಡ್ ಮೇಡಮ್, ಡಾಲಾ ಮೇಡಮ್. ಆಹಾ ನೋಡ್ರಿ ಹೆಂಗೆ ತುಪ್ಪ ಹಾಕಿದ್ರು ಅಂತ. ಆ ತುಪ್ಪ ದಾಲಲ್ಲಿ ಅನ್ನದಲ್ಲಿ ಬೆರೆತು ಈಗ ಈ ಊಟವನ್ನು ಮಾಡ್ತಾ ಇದ್ದೀವಿ. ಇದೇ ನೇಪಾಲಿ ತಕಾಲಿ ತಾಲಿ. ಸೊ ನೀವುಗಳು ಅಷ್ಟೇ ಬಂದಾಗ ಯಾವ್ದಾದ್ರು ತಕಾಲಿ ರೆಸ್ಟೋರೆಂಟ್ನ ನೋಡ್ಕೊಳ್ಳಿ. ತಕಾಲಿ ರೆಸ್ಟೋರೆಂಟಲ್ಲಿ ಊಟ ಮಾಡಿ, ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನಿಮಗೆ. ಇದರ ಸ್ಪೆಷಾಲಿಟಿ ಏನಂದರೆ, ನೇಪಾಲಿ ತಕಾಲಿ ತಾಲಿಯ ಸ್ಪೆಷಾಲಿಟಿ ಏನಂದರೆ ಅನ್ಲಿಮಿಟೆಡ್ ಅನ್ನ ಹಾಕ್ತಾರೆ. ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಊಟ ಮಾಡ್ಬೋದು. ನೋಡಿ ಇಲ್ಲಿ ನೀವು ಎಷ್ಟು ತಿಂತೀರೋ ಅಷ್ಟು ತಿನ್ಬೋದು. ಬಟ್ ಮಟನ್ ಅಥವಾ ಚಿಕನ್ ಏನು ತಗೋತೀರೋ ಅದು ಮಾತ್ರ ಲಿಮಿಟೆಡು. ಗ್ರೇವಿ, ದಾಲು ಎಲ್ಲ ಮತ್ತೆ ಕೇಳಿ ಹಾಕ್ಸ್ಕೋಬೋದು. ನೇಪಾಳ ದೇಶದ ಪ್ರಾಸ್ಟಿಟ್ಯೂಷನ್ ರಾಕೆಟ್ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ರಾತ್ರಿ ಸಮಯ 12 ಗಂಟೆಲಿ ಹೆಂಗಿದೆ ನೋಡಿ ವಾತಾವರಣ. ಫುಲ್ಲು ಜನ ಜಂಗುಳಿ. ಮಳೆ ಬಂದಿದ್ರು ಎಲ್ಲ ಯುವಕರು ಯುವತಿಯರು ಆಚೆ ಇದ್ದಾರೆ, ಸಿಕ್ಕಾಬಟ್ಟೆ ಪಾರ್ಟಿ ಮಾಡ್ತಾವ್ರೆ. ಟ್ಯಾಕ್ಸಿಗಳು, ಆಟೋ ರಿಕ್ಷಾಗಳು, ಸೈಕಲ್ ಟ್ಯಾಕ್ಸಿಗಳು ಎಲ್ಲರೂ ಆಚೆ ಕಡೆ ಇದ್ದಾರೆ. ಎಣ್ಣೆ ಹೊಡೆದು ಚಿತ್ತಾದವ್ರನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಸೇಫಾಗಿ. ನೇಪಾಳ ದೇಶದಲ್ಲೂ ಕೂಡ ಸಿಕ್ಕಾಬಟ್ಟೆ ಜಾಸ್ತಿ ವೇಶ್ಯಾವಾಟಿಕೆ ಇದೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ನಿಂತಿರಲ್ಲ ಈ ಕಡೆ ಎಲ್ಲ, ಅವರೆಲ್ಲ ವೇಶ್ಯಾವಾಟಿಕೆಯನ್ನು ಮಾಡ್ತಾ ಇರುವಂತಹ ಹೆಣ್ಣುಮಕ್ಕಳು. ಎಲ್ಲ ದೇಶದಲ್ಲೂ ನೋಡ್ತೀರಾ, ಇಲ್ಲೂ ನೋಡ್ತಾ ಇದ್ದೀರಾ ಅಷ್ಟೇ. ಹಾಗೆ ಸಾಕಷ್ಟು ಚೈನೀಸ್ ಇನ್ಫ್ಲುಯೆನ್ಸ್ ಕೂಡ ನೇಪಾಳ ದೇಶದಲ್ಲಿ ನೋಡ್ಬೋದು.
ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಹಾಗೆ ನನ್ನ ಜೊತೆಗಿದ್ದಾರೆ ನನ್ನ ಸ್ನೇಹಿತರಾದ ಸುಜಲ್ ಪೋಖ್ರೆಲ್. ನಾವಿಬ್ರು ಇವತ್ತು ನನ್ನ ನೇಪಾಳ ದೇಶದಲ್ಲಿರುವಂತಹ ಕಟ್ಟ ಕಡೆಯ ದಿವಸವನ್ನ ಕಳೆಯುವಂತಹ ಪ್ರಯತ್ನ ಅತ್ಯಂತ ಅಮೋಘವಾಗಿ. ಈಗ ಇವತ್ತಿನ ದಿವಸ ಸಿಕ್ಕಾಪಟ್ಟೆ ಸೂಪರ್ ಆಗಿರೋ ವಿಷಯಗಳಿದೆ. ಸಂಜೆ ನಿಮಗೆ ಪಶುಪತಿನಾಥ್ ದೇವಸ್ಥಾನದ ಆರತಿ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಲೋಕಲ್ ಮಾರ್ಕೆಟು, ಇವತ್ತು ಒಂದು ಸ್ಪೆಷಲ್ ಬೆಳಗಿನ ತಿಂಡಿಯನ್ನು ಕೂಡ ತೋರಿಸ್ತೀನಿ. ಇಲ್ಲಿದ್ದು ಉಸ್ಕಾ ನಾಮ್ ಕ್ಯಾ, ವಾಟ್ ಇಸ್ ದ ನೇಮ್ ಆಫ್ ದ ಬ್ರೇಕ್ಫಾಸ್ಟ್? ಸಿಲ್ ರೋಟಿ ಅಂತ ಹೇಳ್ತಾರೆ, ಒಂಥರ ಅಕ್ಕಿ ರೊಟ್ಟಿ ಅಂತೆ. ಅದನ್ನು ಕೂಡ ಹೇಗೆ ಮಾಡ್ತಾರೆ, ಹೆಂಗಿರುತ್ತೆ ರುಚಿ ಅದನ್ನು ತೋರಿಸ್ತೀನಿ. ತುಂಬ ಒಳ್ಳೊಳ್ಳೆ ವಿಷಯಗಳಿರುತ್ತೆ ಇವತ್ತಿನ ವಿಡಿಯೋದಲ್ಲಿ. ಸೊ ವಿಡಿಯೋನ ಫಸ್ಟ್ ಲೈಕ್ ಮಾಡಿಬಿಟ್ಟು ನೋಡೋದಕ್ಕೆ ಶುರು ಮಾಡಿ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ನೋಡಿ ಇಲ್ಲೇನ್ ನಡೀತಾ ಇದೆಯಲ್ಲ, ನೇವಾರ್ ಜನಾಂಗದ ಒಂದು ಆಚರಣೆ. ಹುಡುಗ ದೊಡ್ಡವನಾಗ್ತಾನಲ್ಲ, ಅವಾಗ ಅವನಿಗೆ ದೇವಸ್ಥಾನದಲ್ಲಿ ಕರ್ಕೊಂಡ್ಬಂದು ಒಂದು ರೀತಿಯ ರಿಚುವಲ್ ನ ಮಾಡ್ತಾರೆ. ನೋಡಿ ಅವನಿಗೆ ಟೋಪಿ ಹಾಕಿ, ಹಾರ ಹಾಕಿ, ವನವಾಸ ಹೋಗಿ ಬಂದಿಯಾನಂತೆ. ವನವಾಸಕ್ಕೆ ಇಡೀ ಫ್ಯಾಮಿಲಿಯವರು ಕಬ್ಬಿಟ್ಕೊಂಡು ಉಪನಯನ, ಅದೇ ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಉಪನಯನ ಅಂತ ಮಾಡ್ತಾರಲ್ಲ, ಜನಿವಾರ ಹಾಕ್ತಾರೆ. ಅದೇ ರೀತಿ ಇಲ್ಲಿ ನೇವಾರ್ ಜನಾಂಗದಲ್ಲೂ ಕೂಡ ಮಾಡುವಂತಹ ಉಪನಯನ. ಹುಡುಗಂಗೆ ಕಬ್ಬು ಕೊಡ್ತಾ ಇದಾರೆ, ಚಾಕ್ಲೇಟ್ ಕೊಡ್ತಾ ಇದಾರೆ, ಬಿಲ್ ಕೊಟ್ಟಿದ್ದಾರೆ. ಮೇನ್ ರೋಡಲ್ಲೇ ಆಚರಣೆ ಮಾಡ್ತಾರೆ, ಮೇನ್ ರೋಡಲ್ಲಿ. ಇಡೀ ಫ್ಯಾಮಿಲಿಯವರೆಲ್ಲ ಬಂದು ಆಚರಣೆ ಮಾಡ್ತಾ ಇದ್ದಾರೆ. ನೇಪಾಳಲ್ಲಿ ದಸರಾ ಸಮಯದಲ್ಲಿ ಎಲ್ರೂ ಕೈಟ್, ಗಾಳಿಪಟವನ್ನ ಹಾರಿಸ್ತಾರಂತೆ. ಅದಕ್ಕೋಸ್ಕರ ಎಲ್ಲಾ ಅಂಗಡಿಗಳಲ್ಲಿ ನೀವು ನೋಡ್ಬೋದು ಗಾಳಿಪಟ ಮತ್ತೆ ಅದರ ದಾರವನ್ನ ಮಾರ್ತಾ ಇರೋದನ್ನ. ಎಲ್ಲಾ ಕಡೆನೂ ದೊಡ್ಡ ಕೈಟ್ಗಳನ್ನ ಓಡಿಸ್ತಾರಂತೆ. ನೋಡಿ ಇಲ್ಲೂ ನೋಡ್ಬೋದು ಹಾರಿಸುವಂತಹ ಕೈಟ್. ನೋಡಿ ಇಲ್ಲೂ ನೋಡ್ಬೋದು ಒಂದು ಇಡೀ ಅಂಗಡಿನೇ ಇದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಬರೀ ಗಾಳಿಪಟದ ಅಂಗಡಿ ಇದು. ಎಷ್ಟು ರೀತಿ ಇದೆ ನೋಡಿ ಇಲ್ಲಿದು. ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ, ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲೂ ಗೊತ್ತಿಲ್ಲ, ಯಾವ ಭಾಷೆಯಲ್ಲೂ ಗೊತ್ತಿಲ್ಲ. ಇಷ್ಟು ಯಾವ ಬೋಲ್ತೇವ್, ವಾಟ್ ಯು ಕಾಲ್ ದಿಸ್? ಲಟ್ಟ. ಲಟ್ಟ ಅಂತ ಹೇಳ್ತಾರಂತೆ ನೇಪಾಳಿ ಭಾಷೆಯಲ್ಲಿ, ಬೇರೆ ಭಾಷೆಯಲ್ಲಿ ಗೊತ್ತಿಲ್ಲ. ಮಾಂಜಾ, ಹಾ ಹಿಂದಿಲಿ ಮಾಂಜಾ. ಕನ್ನಡ ಮೇ ದೇಖೋ ಹಮಾರಾ ಭಾಷಾ. ನಮ್ಮ ಕನ್ನಡದಲ್ಲಿ ಇದಕ್ಕೆ ಮಾಂಜಾ ಅಂತ ಹೇಳ್ತಾರೆ. ಮಾಂಜಾ ಬೇಕಾ? ಮಾಂಜಾ. ಸೊ ಮಾಂಜಾ ಅಂದ್ರೆ ಗಾಳಿಪಟವನ್ನ ಓಡಿಸೋದಿಕ್ಕೆ ದಾರನ ಹಾಕಿರ್ತಾರಲ್ಲ, ಆ ಒಂದು ಯಂತ್ರ. ಇಲ್ಲೆಲ್ಲ ಮಾಂಜಗಳನ್ನ ಇಟ್ಟಿದ್ದಾರೆ, ಬೇರೆ ಬೇರೆ ರೀತಿಯ ಮಾಂಜಗಳನ್ನ. ಮತ್ತೆ ಗಾಳಿಪಟವನ್ನ ಕೂಡ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿರುವಂತಹ ಬೇರೆ ಬೇರೆ ಡಿಸೈನ್, ಕಾರ್ಟೂನು, ಅನಿಮೆ ಗಾಳಿಪಟವನ್ನ ಕೂಡ ನೋಡ್ಬೋದು ಇಲ್ಲಿ ನೀವು. ಈ ಒಂದು ದಸರಾ ಸೀಸನ್ ಅಲ್ಲಿ ಈ ದೇಶದಲ್ಲಿ ಗಾಳಿಪಟವನ್ನ ಓಡಿಸಲಾಗುತ್ತೆ. ಜಿಲೇಬಿ ಮತ್ತೆ ಹಲ್ವಾ ಮತ್ತೆ ಪೂರಿ, ಇದನ್ನ ಮೂರನ್ನು ಮಿಕ್ಸ್ ಮಾಡಿ ಒಂದು ರೀತಿಯ ತಿಂಡಿಯನ್ನ ಕೊಡ್ತಾರಂತೆ. ಅಮ್ಮ ಕಿಲಾವ್ ತಿನ್ಸಿಮ್ಮ. ಓ ಜಿಲೇಬಿ ಇಟ್ರು, ಇದ್ರ ಮೇಲೆ ಹಲ್ವಾ ಹಾಕ್ತಾರೆ, ಅದನ್ನ ಹಿಂಗ್ ಮುಚ್ಚಿ ಕೊಡ್ತಾರೆ. ಅಯ್ಯೋ ಇದು ಯಾವ ತರ ಇದು ತಿಂಡಿ, ನಾನು ಯಾವತ್ತೂ ನೋಡಿಲ್ಲ ನನ್ನ ಲೈಫಲ್ಲಿ. ಫಸ್ಟ್ ಟೈಮು ಈ ತರ ಒಂದು ತಿಂಡಿಯನ್ನ ಟ್ರೈ ಮಾಡ್ತಾ ಇರೋದು. ನೋಡಿ ಹಲ್ವಾ ಇದೆ, ಜಿಲೇಬಿ ಇದೆ, ಪೂರಿ ಇದೆ, ಮೂರು ಸೇರಿಸಿ ತಿನ್ಬೇಕು. ಬಾಯಲ್ಲಿ ಬರ್ಸ್ಟ್ ಆಗ್ತದೆ. ಈ ಪೂರಿ ಇದೆಯಲ್ಲ, ಬಹಳ ಏನು ಸ್ವೀಟ್ ಇಲ್ಲ, ಏನು ಉಪ್ಪಿಲ್ಲ. ಸೊ ಅದು ಸ್ವೀಟ್ ಜೊತೆ ಮಿಕ್ಸ್ ಆದಾಗ ಒಂದು ಬ್ಯಾಲೆನ್ಸ್ಡ್ ಫ್ಲೇವರ್ ಕೊಡ್ತಾ ಇದೆ. ಹಲ್ವಾ ಸ್ವೀಟ್ ಇದೆ, ಜಿಲೇಬಿ ಜ್ಯೂಸಿ ಆಗಿದೆ. ಬಾಯಲ್ಲಿ ಕ್ರಿಸ್ಪಿನೆಸ್ಸು, ಸ್ವೀಟ್ನೆಸ್ಸು ಮತ್ತೆ ಪೂರಿಯ ಸಪ್ಪೆ ಮೂರು ಮಿಕ್ಸ್ ಆಗಿ ಬರ್ಸ್ಟ್ ಆಗ್ತದೆ. ಸಕಲಾಗಿದೆ. ಈ ಒಂದು ಸಿಹಿ ಅಂಗಡಿಲಿ ಬೇರೆ ಬೇರೆ ಸಿಹಿನೂ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಗುಲಾಬ್ ಜಾಮೂನ್ ನೋಡ್ಬೋದು ನೀವಲ್ಲಿ.
ಆಮೇಲೆ ಸಮೋಸ ಇಟ್ಟಿದ್ದಾರೆ, ಬೋಂಡಾ ಬಜ್ಜಿ, ಪೇಣಿ. ದಸರಾ ಸಂದರ್ಭದ ಸಾಕಷ್ಟು ಸಿಹಿಗಳನ್ನ ಈ ಅಂಗಡಿಯಲ್ಲಿ ಇಟ್ಟಿರೋದು ವಿಶೇಷ. ನಮ್ದು 80 ರೂಪಾಯಿ ಆಗಿದೆ, 100 ರೂಪಾಯಿ ಕೊಡ್ತಾ ಇದೀನಿ. ಅಮ್ಮ 20 ರೂಪಾಯಿ ವಾಪಸ್ ಕೊಡ್ತಾರೆ. ಅಮ್ಮ ತಗೊಳ್ಳಿ, 20 ರೂಪಾಯಿ ವಾಪಸ್ ಬಂತು. ಧನ್ಯವಾದ, ಥ್ಯಾಂಕ್ ಯು. ಮೇರಾ ಘರ್ ನೈ ಬೆಂಗಳೂರು, ಕರ್ನಾಟಕ. ಎಲ್ಲ ನನ್ನ ನೋಡಿ ಯಾಕೋ ಪಂಜಾಬಿ ಅಂತಾರ್ರಿ. ಯಾಕೆ ನನ್ನ ಪಂಜಾಬಿ ಅಂತಾರೆ ಗೊತ್ತಿಲ್ಲ. ನಾನು ಪಂಜಾಬಿ ಅಲ್ಲ, ನಾನು ಪಕ್ಕಾ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ. ಅಂದ್ರೆ ಸ್ವಲ್ಪ ಹ್ಯೂಜ್ ಆಗಿದ್ದೀನಲ್ಲ, ಹೈಟ್ ಇದೀನಿ, ಹ್ಯೂಜ್ ಆಗಿದ್ದೀನಿ, ಗಡ್ಡ ಎಲ್ಲ ಬಿಟ್ಟಿರ್ತೀನಿ, ಸೊ ಅದಕ್ಕೆ ಪಂಜಾಬಿ ಅನ್ಕೋತಾರೆ. भाई मैं पंजाबी दिखता हूँ क्या? बियर्ड की वजह से होगा शायद. मे बी. मैडम आई लुक पंजाबी? No. What do I look like? Indian. Indian? Okay. From which part of India? I don't know. No, just guess. I don't know. Simply north, south, east, west. South. Yeah! ನೋಡಿದ್ರಾ ಹೆಂಗೆ ಹುಡುಗಿ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು ನನ್ನ. ವಾಟ್ ಇಸ್ ಯೋರ್ ನೇಮ್? Katrina Manu. कैटरीना. बहुत अच्छा. क्या पढ़ते हो? व्हाट डू यू स्टडी? I studied in 10th. 10ನೇ ಕ್ಲಾಸ್ ಹುಡುಗಿ ಇಷ್ಟುದ್ದ ಇದಾರೆ. ಸ್ಟ್ಯಾಂಡ್ ಖಡಾ ಹೋ ಜಾओ ಮೇಡಮ್. ಅಯ್ಯೋ 10th ಸ್ಟ್ಯಾಂಡರ್ಡ್ ಹುಡುಗಿ ನನಗಿಂತ. ಯು ಆರ್ ಸೋ ಟಾಲ್ yes. ಫಾರ್ 10th ಸ್ಟ್ಯಾಂಡರ್ಡ್ ಗರ್ಲ್. ವೆರಿ ಗುಡ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಟೇಕ್ ಕೇರ್. ಅಂಡ್ ಯು ಗೆಸ್ಡ್ ಇಟ್ ರೈಟ್. ಐ ಆಮ್ ಫ್ರಮ್ ಸೌತ್. ಫೈನಲಿ ಹೆಣ್ಮಕ್ಳು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರ್ರಿ. ಇಲ್ಲಿ ನೋಡಿ, ಇಲ್ಲಿ ಮೆಣಸಿನಕಾಯಿಂದ ಮಾಡಿರೋಂತಹ ಉಪ್ಪಿನಕಾಯಿಗಳನ್ನ ನೋಡ್ಬೋದು ಈ ಮಾರ್ಕೆಟ್ ಅಲ್ಲಿ. ಸಕ್ಕತ್ತಾಗಿದೆ ಇದು ಮಾತ್ರ. ಇದನ್ನ ತೋರಿಸ್ಲೇಬೇಕು ನಿಮ್ಗೆ. ಮೂಟೆಯಲ್ಲಿ ನೇಪಾಳಿ ಮೆಣಸಿನಕಾಯಿ ತಂದಿದ್ದಾರೆ ಅಮ್ಮ ಮೆಣಸಿನಕಾಯಿ ತಂದು आपने बनाया सब घर से बनाया? ನೋಡಿ ಹಿಂಗಿದೆ ಅಂತ ಇದು. ಸಕ್ಕತ್ತಾಗಿದೆ. ಇಲ್ಲಿ ಮೆಣಸಿನಕಾಯಿನ ಉಪ್ಪಲ್ಲಿ ನೆನೆ ಹಾಕಿ ಇನ್ನು ಸಾಕಷ್ಟು ಉಪ್ಪಿನಕಾಯಿಗಳು, ಚಟ್ನಿಗಳು ಎಲ್ಲ ಮಾಡ್ತಾ ಇದ್ದಾರೆ ಅಮ್ಮ. ಸಕ್ಕತ್ತಾಗಿದೆ ನೋಡೋದಕ್ಕೆ ಮಾತ್ರ ಇದು. ಇಲ್ಲೂ ಅಷ್ಟೇ ನೋಡಿ, ಇದನ್ನ ಊಟದ ಜೊತೆಗೆ ಮೋಸ್ಟ್ಲಿ ನೆಂಚ್ಕೊಂಡು ಸಕ್ಕತ್ತಾಗಿ ಬಾರಿಸ್ಬೋದು. ಸಕ್ಕತ್ತಾಗಿದೆ ನೋಡೋದಕ್ಕೆ. ತರಕಾರಿ ಉಪ್ಪಿನಕಾಯಿ ಕಾಣಿಸ್ತಾ ಇದೆ, ಬೇರೆ ಬೇರೆ ರೀತಿಯ ಉಪ್ಪಿನಕಾಯಿಗಳು. ಓ ಎಣ್ಣೆ ಜಿಡ್ಡಿದೆ ಫುಲ್ಲು. ಅಯ್ಯೋ बफ का सुकुटी का अचार. ಬಫ್ಫಾ? हाँ. ಬಫ್ ಕಾ ಆಚಾರ ದಿಖಾವ್. ಇದು ನೋಡಿ, ಇದು ಬಫ್ ಸುಕುತಿ ಪಿಕ್ಕಲ್ ಅಂದ್ರೆ ಎಮ್ಮೆಯ ಉಪ್ಪಿನಕಾಯಿ, ಎಮ್ಮೆಯ ಮಾಂಸದಿಂದ ಮಾಡುವಂತಹ ಉಪ್ಪಿನಕಾಯಿ. ನಾನಂತೂ ಯಾವತ್ತೂ ನೋಡಿರಲಿಲ್ಲ ರೀ ಇದನ್ನು. ಒಯ್ ನೇಪಾಳದಿಂದ ಏನಾದ್ರು ಒಂಚೂರು ಉಪ್ಪಿನಕಾಯಿ ತಗೊಂಡೋಣ ಅನ್ಕೊಂಡೆ, ಬಟ್ ಬ್ಯಾಗ್ ಇಲ್ಲ ನನ್ನ ಹತ್ರ. ಅದಕ್ಕೆ ಒಂದು ಕಮ್ಮಿ ರೇಟಲ್ಲಿ ಒಂದು ಬ್ಯಾಗ್ ತಗೋಣ ಅನ್ಕೊಂಡೆ. ಈ ಮೇಡಮ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಒಂದು ಬ್ಯಾಗ್ ತಗೊಂಡು ಹೋಗೋಣ. 600 ರೂಪಾಯಿಗೆ ಸಿಗುತ್ತೆ ಬ್ಯಾಗು. ನೋಡಿ, ಈ ತರ ಬ್ಯಾಗ್ ಬರುತ್ತಂತೆ 600 ರೂಪಾಯಿಗೆ. 26 kg ಹಾಕ್ಬೋದಂತ ಇದ್ರೊಳಗೆ. 600 ರೂಪಾಯಿಗೆ ಮಾರ್ತಾರಂತೆ ಈ ಬ್ಯಾಗ್ನ. ವಾವ್. लेना ही ऐसा हैंड कैरी वाला है. ऐसा तो ऐसे ही कैरी करना पड़ेगा आपको. आपका लगेज कितना किलो है? ನೋಡಿ, ಅದಕ್ಕೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಮ್ಗೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರೇ ಕರ್ಕೊಂಡ್ ಬಂದು 600 ರೂಪಾಯಿ ಬ್ಯಾಗ್ ಕೊಡಿಸ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. आपका नाम क्या है? मेरा सावित्री. ಸಾವಿತ್ರಿ. ಎಷ್ಟು ಸುಂದರವಾದ ಹೆಸರು. ಆ ವಾ ವಾ, आप भी सुंदर हो, आपकी नाम भी सुंदर है. ಸಖತ್ತಾಗಿದೆ. हमारा अचार का. ಈಗ ಸಾವಿತ್ರಿ ಮೇಡಮ್ ಇನ್ನೂ ಇಲ್ಲಿ ಲೋಕಲ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಕೊಡ್ತಾ ಇದಾರೆ ತಗೊಂಡೋಗೋದಿಕ್ಕೆ. ಇದೇನಿದು? हाँ पुष्टिकारी, इसको पुष्टिकारी बोलिए. This one in Nepal, made in Nepal. क्यों कहते what is the ingredient? Inside the milk or kicking this one milk product this one. ಮಿಲ್ಕ್ ಅಲ್ಲಿ ಮಾಡ್ತಾರಂತೆ. ಅಂದ್ರೆ ಫಾರ್ ಸ್ಟ್ರೆಂತ್. Yeah. Then ಖಾವಾ, ಶುಗರ್, ಗ್ಲೂಕೋಸ್, ಕೋಕೋನಟ್, ಪೀನಟ್ಸ್. ಸೊ ಇದು ಚುರ್ಪಿ ಅನ್ಬಿಟ್ಟು. ಇದು ಯಾಕ್ ಚೀಸ್ ಅಂತೆ, ಯಾಕ್ ಹಾಲಿಂದ ಮಾಡುವಂತಹ this one dry. And you candy, lots of candy is it. ನೋಡಿ, ಚೀಸ್ ಡ್ರೈ ಮಾಡಿರೋದು. ಈಗ This is sweet candy, plum candy, plum. ये लॉप्सी का बनता है, ಹಾ जो नेपाल में ही मिलता है. ಲಪ್ಸಿ Plum ಮೀನ್ಸ್ ವಾಟ್? Plum. ಪ್ಲಮ್. Yeah. ಇದು वो भी उसका सेम प्लस फ्लेवर डिफरेंट. This one is spicy one. ಓ ಫಾರ್ ದ ಫುಡ್. ದಿಸ್ ಫಾರ್ ಮಸಾಲಾ. Yeah, with masala, without masala. This one little bit मसाला के spicy. साथ है, पर खाने के सीधा डायरेक्टली ले सकते हैं. ये डायरेक्टली खा सकते हो? हाँ. ओ कट्टू बोलते हैं. ಇದು ನೋಡಿ, ಇದು ಕಟ್ಟು ಅಂತೆ. Achoo. ये क्या होता है? You put plum
म लप्सी के हो ಬೈರ್ಕೋ ಬೈರ್ಕೋ हामीलाई इन्सकी भन्छ ಇದೇನೊಂದು ಗೊತ್ತಿಲ್ಲ, ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಎಲ್ಲರಿಗಿಂತ ये बहुत टेस्टी है. This was very very tasty. how many packet I think 6 packets enough, okay? And one big one which I Big kept. one, yeah. This one is big. Yeah. Big one five means ಇದು ಗುದ್ ಪಾಕ್ ಅನ್ಬಿಟ್ಟು. बोला था कुआ दूध में बनाते ना ಕೋವಲ್ ಮಾಡ್ತಾರಂತೆ. सब डाल This is all pure Nepali. yeah. Okay. One or two. One more. One more. ಇದು ಆಗುತ್ತೆ ದಿನ. ಸೊ ನಮ್ಮ ಸಾವಿತ್ರಿ ಮೇಡಮ್ ಇಷ್ಟೆಲ್ಲ ತಗೊಳ್ಳಿ ಅಂತ ರೆಕಮೆಂಡ್ ಮಾಡಿದ್ರು. ಇದು ತಗೊಂಡು ಹೋಗ್ತಾ ಇದೀವಿ ವಾಪಸ್ ಮನೆಗೆ. ಸಾವಿತ್ರಿ ಮೇಡಮ್, ದ ಸ್ವೀಟ್ ಸಾವಿತ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕೊಡ್ಸಿದ್ದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ವೆಲ್ಕಮ್ ಟು ಇಂಡಿಯಾ. Thank you. ಬಾಯ್ ಮೇಡಮ್. ವಾಟ್ ಇಸ್ ದಿಸ್? This is ಪುಸ್ತಕಾರಿ. ಪುಸ್ತಕಾರಿ. ಓಕೆ. ಬಿಸಿಗೆ ಮನೆ ನಗರ ಗೋರಿ. ಈ ಬ್ಯಾಗ್ ತಗೊಂಡು ಆ ಬ್ಯಾಗ್ ಒಳಗೆಲ್ಲ ತುಂಬಿಸ್ಕೊತಾ ಇದೀವಿ. ಬ್ಯಾಗ್ ಕೊಡ್ಸಿದ್ದು ಮೇಡಮ್, ತಿಂಡಿ ಕೊಡ್ಸಿದ್ದು ಮೇಡಮ್. ವೆರಿ ಗುಡ್. ಇಲ್ಲಿ ನೋಡ್ರಿ, ಇಲ್ಲಿ पूरी तले मैडम दिखाओ उसको. ये क्या असली है? असली है नकली है? असली है. अभी काटा ಇವಾಗಷ್ಟೇ. ಅಯ್ಯೋ ಹಿಡಿದಿರೋದು. ಇವಾಗಷ್ಟೇ ಕೊಡ್ತಿರೋದಂತೆ. from Himalayan region. ಮೇಲೆ ಮುಸ್ಟಾಂಗ್ ರೀಜನ್ ಅಂದ್ರೆ ಹೈ ರೀಜನ್ಸ್ ಅಲ್ಲಿ ಬೆಟ್ಟ ಗುಡ್ಡಗಳ ಪರ್ವತಗಳ ಮಧ್ಯೆ ಸಿಗುತ್ತಿದ್ದು ಈ ರೀತಿ ಇರುತ್ತೆ. ಅದನ್ನ ಕಡ್ದು ನಾನು ಯಾವ್ದೋ ಒಳ್ಳೆ ಪ್ಲಾಸ್ಟಿಕ್ ಬೊಂಬೆ ತರ ಇದೆ ಅನ್ಕೊಂಡ್ಬಿಟ್ಟೆ. ನೋಡಿದ್ರೆ ರಿಯಲ್ ಇದು. ನೋಡಿ ಇಲ್ಲಿ, ಇದು ಆಡು. ಓಕೆ, ದಸರಾ ಕೆರೆ ಕಾಟ. ಬಡಿಯಾ ಬಡಿಯಾ ಬಡಿಯಾ. ಇಲ್ಲಿ ನೋಡಿ ಒಂದು ಪುಟಾಣಿ ಅಂಗಡಿ. ಈ ಪುಟಾಣಿ ಅಂಗಡಿಯಲ್ಲಿ ಮಿಶ್ರಿ ಸಿಗ್ತಾ ಇದೆ. ಅಂದ್ರೆ ಇದು ಬಹಳ ಬಹಳ ಒಳ್ಳೇದಂತೆ ಆರೋಗ್ಯಕ್ಕೆ, ಯೂರಿನರಿ ಇನ್ಫೆಕ್ಷನ್ಸ್ ಅಲ್ಲಿ ಬೇರೆದ್ರಲ್ಲಿ. ಇದು ಒಂದು ರೀತಿಯ ಕಲ್ ಸಕ್ಕರೆ, ಆದ್ರೆ ಕಪ್ಪು ಕಲರ್ ಇದೆ. ಒಂದಕ್ಕೆ 150 ರೂಪಾಯಿ, ಅಂದ್ರೆ ಸರಿ ಸುಮಾರು 80 ರೂಪಾಯಿ ಬೀಳುತ್ತೆ. ಇದು ಬಿಳಿ ಕಲ್ ಸಕ್ಕರೆ, ಇದು 100 ರೂಪಾಯಿ, ಅಂದ್ರೆ 75 ರೂಪಾಯಿ ಲೆಕ್ಕ. ತುಂಬಾ ಚೆನ್ನಾಗಿದೆ ಎರಡು. ಇದು ತಗೋಬಹುದು ಅಂತ ಅನಿಸ್ತು. ಇಲ್ಲಿಯ ಬೆಲ್ಲ ಕೂಡ ಬಹಳ ಯುನೀಕ್ ಆಗಿ ಕಾಣಿಸ್ತಾ ಇದೆ. ಇದರ ಸೇ ಆತ ನೇಪಾಲ್. ಇದು ನೋಡಿ, ಇದು ಈ ಒಂದು ಮೆಣಸಿನಕಾಯಿ 800 ರೂಪಾಯಿ 100 ಗ್ರಾಮ್ಗೆ ಒಣಗಿಸಿರೋದು. ಸಿಕ್ಕಾಪಟ್ಟೆ ಸ್ಪೈಸಿ ಅಂತೆ. ಸ್ವಲ್ಪ ಹಾಕಿದ್ರೆ ಸಾಕಂತೆ, ಡಮ್ಕಿ ಡಮಾರು. ಇದನ್ನ ಅಡಿಗೆಯಲ್ಲಿ ಯೂಸ್ ಮಾಡ್ತಾರಂತೆ, ನೇಪಾಳಿ ಅಡಿಗೆಯಲ್ಲಿ. ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಇದು 800 ರೂಪಾಯಿ, ಅಂದ್ರೆ 450 ರೂಪಾಯಿ ಭಾರತೀಯ ರೂಪಾಯಲ್ಲಿ ಬರೀ 100 ಗ್ರಾಮ್ಗೆ. altitude land में ಓಕೆ, ಇದನ್ನ ಟಿಂಬೂರ್ ಅಂತ ಕರೀತಾರೆ. ಸೆಜ್ವಾನ್ ಪೆಪ್ಪರ್. ಇದು ಬರೀ ಹೈ ಆಲ್ಟಿಟ್ಯೂಡ್ ಮಾತ್ರ ಬೆಳೀತಾರೆ. originally originate from China हुआ है, उसके बाद नेपाल में आके इसको टिंबूर बोला जाता है. ಓಕೆ ಓಕೆ, ಫಸ್ಟ್ ಚೈನಾ ಅಲ್ಲಿ, इसको सेजवान पेपर ही बोलते हैं. ಚೈನಾ ಇಂದ ಶುರುವಾಗಿದ್ದು ಇವಾಗ ನೇಪಾಳ ಅಲ್ಲಿ ಕೂಡ ಸಿಗುತ್ತಂತೆ. a lot of cuisine में ये जाता है. ಇದನ್ನು ತಗೋಣ ಸರ್. ये कितना का? ओके, ये भी दे दो. और कुछ है जो समथिंग which is very different and only available in Nepal? ಇಲ್ಲಿ ಇನ್ನೊಂದು ಅಂಗಡಿಯನ್ನ ತೋರಿಸ್ತಾ ನಿಮಗೆ ಮಾರ್ಕೆಟ್ ಅಲ್ಲಿ. ಇಲ್ಲಿ ತರತರವಾದ ಅವಲಕ್ಕಿಗಳನ್ನ ಮಾರ್ತಾ ಇದ್ದಾರೆ. ನೀವು ನೋಡಬಹುದು, ಕೆಂಪು ಅವಲಕ್ಕಿ, ಬಿಳಿ ಅವಲಕ್ಕಿ, ಇನ್ನು ಸಾಕಷ್ಟು ಅವಲಕ್ಕಿ. ಆದ್ರೆ ಇಲ್ಲಿ ಬಫ್ ಸುಕುತಿ ಅಂತ ಸಿಗುತ್ತೆ. ಇದು ಬಫೆಲೋ, ಎಮ್ಮೆಯ ಮಾಂಸವನ್ನ ಒಣಗಿಸಿ ಅದಕ್ಕೆ ಮಸಾಲೆ ಹಾಕಿ ಕೊನೆಗೆ ತಂದು ಇಲ್ಲಿ ಇಡ್ತಾರೆ. ಈಗ ನಮ್ಮ ಮಂಗಳೂರಿನ ಕಡೆ ಕರಾವಳಿಯ ಸೈಡ್ ಅಲ್ಲಿ ಮೀನುಗಳನ್ನ ಮತ್ತೆ ಬೇರೆ ಬೇರೆ ಸಮುದ್ರದ ಫುಡ್, ಸೀ ಫುಡ್ ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ಒಣಗಿಸಿ ಮಸಾಲೆ ಹಾಕಿ ಮಾರ್ತಾರಲ್ಲ, ಅದೇ ರೀತಿ ಇಲ್ಲೂ ಕೂಡ ಬಫೆಲೋ ಮೀಟು ಬಹಳ ಫೇಮಸ್ಸು. ಎಮ್ಮೆಯ ಮಾಂಸವನ್ನ ನೇಪಾಳ ದೇಶದ ಜನರು ಬಹಳ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಯಾವುದೋ ಗಿಡಮೂಲಿಕೆನೋ ಕಡ್ಡಿನೋ ಅಂತ ಅನ್ಕೋಬೇಡಿ, ಇದು ಬಫೆಲೋ ಮಾಂಸ. ಹೌ ಆರ್ ಯು ಸರ್? ಗುಡ್ ಟು ಸಿ ಯು. ಹ್ಯಾಪಿ ದಸರಾ. ಹ್ಯಾಪಿ ದಸರಾ ಮೇಡಮ್. ದಸೆ ದಸೆ, ಹಾ ದಸೆ. ದಸರಾ ಅನ್ನಂಗಿಲ್ಲ, ನಾವು ಕನ್ನಡದಲ್ಲಿ ದಸರಾ ಅಂತೀವಿ, ಇವರು ದಸೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ವಾವ್, ಈ ಜಾಗವನ್ನ ನೋಡಿ ಎಷ್ಟೊಂದು ಗಾಳಿ ಪಟವನ್ನ ನೇತು ಹಾಕಲಾಗಿದೆ ಅಂತ. ವಾವ್, ನೈಸ್. ಎಲ್ಲ ಅಂಗಡಿಗಳಲ್ಲೂ ಹೆಣ್ಮಕ್ಳೇ ವ್ಯಾಪಾರ ಮಾಡ್ತಾ ಇರೋದು. ಆಲ್ಮೋಸ್ಟ್ 90% ಅವರೇ ಇರೋದು. ಮತ್ತೆ ಇದೊಂದು ಬಹಳ ಇಷ್ಟ ಆಯ್ತು ನನಗಿಲ್ಲಿ, ಆರ್ಗ್ಯಾನಿಕ್ ಎಲೆಗಳು. ಇದರಲ್ಲಿ ಕೆಲವು ಹಣ್ಣುಗಳು, ಊಟ ತಿಂಡಿಗಳನ್ನ ಕೊಡ್ತಾರೆ. ಇದರಿಂದ ಪ್ಲಾಸ್ಟಿಕ್ನ ಸಮಸ್ಯೆ ಬರಲ್ಲ, ಕೆಮಿಕಲ್ನ ಕನ್ಸಂಪ್ಷನ್ ಆಗಲ್ಲ. ಬಹಳ ಒಳ್ಳೆ ಇನಿಷಿಯೇಟಿವ್. ನಮ್ಮಲ್ಲಿ ಅಡಿಕೆ ಎಲೆ ಮಾಡ್ತೀವಲ್ಲ, ಅದೇ ರೀತಿ ಇದು ಬೇರೆ ಯಾವುದೋ ಒಂದು ಮರದ ಎಲೆಯನ್ನ ಬಹಳ ಅಚ್ಚುಕಟ್ಟಾಗಿ ಕಡ್ಡಿಗಳಿಂದ ಜೋಡಿಸಿ ಮಾಡಿದ್ದಾರೆ. ಸೀತಾಫಲ ಕೂಡ ಈ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ.
ಮಗು ಫುಲ್ ವ್ಯಾಪಾರ, ಜನಗಳು ಸೀಸನ್ ಅಲ್ವಾ, ಎಲ್ಲರೂ ಮನೆಗಳಿಗೆ ಐಟಮ್ಗಳನ್ನ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದಾರೆ. ಪ್ರಾವಿಷನ್ ಸ್ಟೋರ್ ಫುಲ್ ಇದೆ, ಕಲರ್ ಕಲರ್ ಹೆಂಗಿದೆ ನೋಡಿ, ಎಲ್ಲ ರೀತಿ ಕಾಳುಗಳು. ವಾವ್ ತಳ್ಳೇ ಬಿಟ್ಟ ಅವನನ್ನ, ಎಕ್ಸ್ಕ್ಯೂಸ್ ಮಿ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡು ತಳ್ದ. ಯಾ ನೇವಾರಿ ಜನಗಳು ಮೀನನ್ನ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಜಾಗದಲ್ಲಿ ನೀವು ನೋಡ್ಬೋದು, ಇದೊಂದು ಐಕಾನಿಕ್ ಲ್ಯಾಂಡ್ ಮಾರ್ಕ್ ನೇಪಾಳ್ನ ಕಠ್ಮಂಡು ಅಲ್ಲಿ. ಇಲ್ಲಿ ಪ್ರತಿನಿತ್ಯ ಒಂದು ಕಲ್ಲು ಮೀನು, ಆ ಮೀನಿಗೆ ಈ ಒಂದು ಮೂರ್ತಿಗೆ, ಮೀನಿನ ಮೂರ್ತಿಗೆ ಪೂಜೆ ಮಾಡಲಾಗುತ್ತೆ. ನೋಡಿ ಅಮ್ಮ ಬಂದ್ರು, ಇದರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದಾರೆ. ಇದು ನೇವಾರಿ ಕಲ್ಚರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅನ್ನಪೂರ್ಣ ದೇವಸ್ಥಾನವನ್ನ. ನಾವು ಹೊರನಾಡಿಗೆ ಹೋಗ್ತೀವಲ್ಲ ಅನ್ನಪೂರ್ಣ ದೇವಸ್ಥಾನವನ್ನ ನೋಡೋದಿಕ್ಕೆ, ಇಲ್ಲಿ ಅದೇ ರೀತಿಯ ಅನ್ನಪೂರ್ಣೆಯ ದೇವಸ್ಥಾನ. ಇಲ್ಲಿ ಆಚೆ ಕಡೆ ಇದು ಮೋಸ್ಟ್ಲಿ ಯಾಕೆ ಹುಲ್ ಅನ್ಸುತ್ತೆ, ಅದನ್ನ ಮಾರ್ತಾ ಇದಾರೆ. ಹಾ ಯು ಇಸ್ತೆಮಾಲ್ ಕರ್ತೆ ಜಾತ್ರಾ. ಹಾ ಅದೇ ಹಿಂಗೆಲ್ಲ ಮಾಡ್ತಾರಲ್ಲ, ಹಿಂಗೆಲ್ಲ ಮಾಡ್ತಾರಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇಲ್ಲಿ ದೀಪದ ಜಾಗವನ್ನ ವಾಲಂಟಿಯರ್ಸು ಕ್ಲೀನ್ ಮಾಡ್ತಿರೋದನ್ನ ನೋಡ್ಬೋದು. ಯಾಕಂದ್ರೆ ಹಬ್ಬದ ಸಮಯ ಎಲ್ಲ ಶುಚಿ ಆಗ್ಬೇಕಲ್ವಾ. ಥ್ಯಾಂಕ್ ಯು ಅಚ್ಚಾ ಕರ್ರೆ ಎಲ್ಲ ವಾಲಂಟಿಯರ್ಸ್ ಸೇರ್ಕೊಂಡು ಈ ಒಂದು ದೀಪದ ಜಾಗವನ್ನ ತುಂಬಾ ಕ್ಲೀನ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಎಲ್ರಿಗೂ ವಾಲಂಟಿಯರ್ಸ್ಗೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲದೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಪ್ರಪಂಚದಲ್ಲಿ ಯಾರು ಕೂಡ ಉಪವಾಸ ಮಲಗದೆ ಇರೋದ ರೀತಿ ನೋಡ್ಕೊಳಮ್ಮ ಅಂತ ಪ್ರಾರ್ಥನೆ ಮಾಡೋಣ ಅನ್ನಪೂರ್ಣೆಗೆ. ಅಲ್ಲಿ ಮಹಿಳಾ ಪೂಜಾರಿಯನ್ನ ನೋಡ್ಬೋದು. ಇದು ಬಹಳ ವಿಶೇಷ, ಎಲ್ಲ ಕಡೆ ನಿಮ್ಗೆ ಮಹಿಳಾ ಪೂಜಾರಿಗಳು ಸಿಗಲ್ಲ. ಇಲ್ಲಿ ನೋಡಿ ಪುಟ್ಟಮ್ಮ ಎಷ್ಟು ಮುದ್ದಾಗಿದ್ದಾಳೆ ಪುಟ್ಟಮ್ಮ. ಓಯ್ ಒಳಗೆ ನೋಡಿ, ಇವರು ಪೂಜೆ ಮಾಡ್ತಾರೋರು ಇಬ್ರು ಕೂಡ ಮಾತೆಯರು. ಬಹಳ ವಿಶೇಷ ಇದು. ಇಲ್ಲಿ ತಿಲಕ ಇಟ್ಕೋಬಹುದು, ಬಂದವರೆಲ್ಲ ತಿಲಕ ಇಟ್ಕೋತಾರೆ. ಮೋಸ್ಟ್ಲಿ ಹಿಂಗೆ ನಾವು ಇಟ್ಕೊಳ್ಳೋಣ. ಇಟ್ಕೊಂಡು ತಿಲಕ ಇಟ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಅಕ್ಕಿಯನ್ನ ಇಡ್ಲಾಗಿದೆ. ಎಲ್ಲರೂ ದಕ್ಷಿಣೆಯನ್ನ ಕೊಡ್ತಾ ಇದ್ದಾರೆ. ನಾವು ಕೂಡ ದಕ್ಷಿಣೆಯನ್ನ ಕೊಡೋಣ. ಒಳ್ಳೇದಾಗ್ಲಿ. ಎಲ್ಲ ಮಾತೆಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಹಣ ಕೊಟ್ಟಿದ್ದನ್ನೆಲ್ಲ ಮೋಸ್ಟ್ಲಿ ಇದರಿಂದ ಅನ್ನದಾನ ಮಾಡ್ಲಾಗತ್ತೆ. ಇಲ್ಲಿ ಆಚೆ ಕಡೆ ದೀಪಗಳನ್ನ ಇಡ್ಲಾಗಿದೆ. ಇದನ್ನು ಕೂಡ ನೀವು ತಗೊಂಡು ಒಳಗೆ ಕೊಟ್ರೆ ದೇವರ ಮುಂದೆ ಇಡ್ತಾರೆ. ಇಲ್ಲೂ ಅಷ್ಟೇ ನೋಡಿ, ಎಷ್ಟೊಂದು ದೀಪಗಳನ್ನ ಇಟ್ಟಿರೋದನ್ನ ನೋಡ್ಬೋದು. ಇದೆಲ್ಲ ತುಪ್ಪದ ದೀಪಗಳು. ಇದರ ಚಲೋ, ಬಿಸಿಲು ಜಾಸ್ತಿ ಆಯ್ತು, ಎಲ್ಲರೂ ಛತ್ರಿಗಳನ್ನ ಓಪನ್ ಮಾಡ್ತಾ ಇದಾರೆ. ಜನ ಜಂಗುಳಿ, ಜಗ ಜಗ ಜಿಗಿ ಜಿಗಿ. ಸೊ ಒಂದು ಕೀ ಮತ್ತೆ 2 ಕೀ ಚೈನ್ ತಗೊಂಡೆ, 3 ಕೀ ಚೈನು 360 ರೂಪಾಯಿ ಆಯ್ತು. ಹಬ್ಬದ ಸಾಮಾನುಗಳನ್ನ ಮಾತೆಯರು ಪರ್ಚೇಸ್ ಮಾಡ್ತಾ ಇರೋದನ್ನ ನೋಡ್ಬೋದು ಇಲ್ಲಿ ನೀವು. ಇದೆಲ್ಲ ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ ಯೂಸ್ ಮಾಡುವಂತಹ ವಸ್ತುಗಳು. ये किसमें यूज होता है मैडम? हाँ भगवान के लिए. हाँ ದೇವ್ರಿಗೆ ಹಾಕೋದಕ್ಕೋಸ್ಕರ. ಓಕೆ ಓಕೆ. ಇದೆಲ್ಲ ದೇವ್ರ ಮಂದಿರ, ಅಂದ್ರೆ ದೇವರಿಗೆ ಅರ್ಪಣೆ ಮಾಡೋದಕ್ಕೆ ಹಾರಗಳು ಮತ್ತೆ ಬೇರೆ ಬೇರೆ ಅಲಂಕಾರದ ವಸ್ತುಗಳನ್ನ ಮಾರ್ತಾ ಇರುವಂತಹ ಜಾಗ. ನೈಸ್ ನೈಸ್. ಇದು ಅಷ್ಟೇ ಅದೇ ರೀತಿಯ ಅಂಗಡಿ. ಎಲ್ಲ ನಮ್ಮ ಫ್ರೆಂಡು ಇದರ ಬಾಯ್. ಇಲ್ಲೇ ಇದ್ದಾನೆ ಸುಜಲ್. ಬಹಳ ಒಳ್ಳೆ ಹುಡುಗ, ಬಹಳ ಖುಷಿ ಆಯ್ತು. ಅವನಿಲ್ಲ ಅಂದಿದ್ರೆ ನನಗೆ ನೇಪಾಳ ದೇಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಅಷ್ಟು ಪ್ರೀತಿಯಿಂದ ಮನಸಾರೆ ನನ್ನ ಸುತ್ತಾಡಿಸ್ದ. ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್. ಸೊ ಇದು ಬಹಳ ಸ್ಪೆಷಲ್ ಆದ ನೇಪಾಳಿ ಟೋಪಿ ಅಂಗಡಿ. ಇದು ನೇಪಾಳ ದೇಶದ ಒಂದು ಪ್ರೈಡ್ ಅಂತಾನೆ ಕರಿಬಹುದು. ಪ್ರತಿಯೊಬ್ರು ಇದನ್ನ ಬಹಳ ಪ್ರೌಢಿಮೆಯಿಂದ ಹಾಕೊಳ್ಳುವಂತಹ ಒಂದು ವಸ್ತು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದರಲ್ಲಿ ಓಮು ಮತ್ತೆ ಸ್ವಾಸ್ತಿಕ್ಕು ಮತ್ತೆ ಇವರ ಕುಕ್ರಿ ಪ್ರತಿಯೊಂದು ಇರುತ್ತೆ. ಇವರ ಕಲ್ಚರ್ ಅನ್ನ ಡಿಪಿಕ್ಟ್ ಮಾಡುವಂತಹ ಒಂದು ಬಹಳ ಮುಖ್ಯವಾದ ಟ್ರೆಡಿಷನ್ ಅಂತಾನೆ ಕರಿಬಹುದು.
पाल्पा का, नेपाल का जगह पाल्पा, उधर का ढाका का स्पेशल टोपी अच्छा वाला। नेगोशिएट करो। इसमें नेगोशिएट नहीं होता है, फिक्स प्राइस ही होता है इसमें ढाका का टोपी। हाँ डालो मेरा। ಸೊ ನೇಪಾಳಿ ಟೋಪಿಯನ್ನ ಹಾಕೊಂಡಾಗ ಹಿಂಗ್ ಕಾಣಿಸ್ತೀನಿ, ಚಿಕ್ಕದಾಯ್ತು, ಬಡ चाहिए, एक साइज इससे डबल चाहिए। इसको किलो चाहिए साइज में। ಈ ಚಿಕ್ಕ ಸೈಜ್ ಟೋಪಿ ನಮ್ಗೆ ಹಿಡಿಯಲ್ಲ ಅನ್ಫಾರ್ಚುನೇಟ್ಲಿ, ಅದೊಂದು ಪ್ರಾಬ್ಲಮ್ ಎಲ್ಲ ಕಡೆ, ಸೈಜ್ಗಳು ಎಲ್ಲ ಕಡೆ ಅವೈಲೇಬಲ್ ಇರಲ್ಲ। ಹಾಕು ಗುರು ಟೋಪಿ। ये ठीक है या थोड़ा और बड़ा लेना? हाँ? एक और साइज बड़ा है तो दीजिए। इससे बड़ा तो अंदर ही जाएगा ना, टोपी जैसा नहीं होगा। ನೋಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ, ಒಂದು 3 ತರ ಯಾವ್ದು ಸೂಟ್ ಆಗುತ್ತೋ ಅದು ತಗೊಳ್ಳೋದು। ಹಾ ಅದೇ ಚೆನ್ನಾಗಿದ್ಯಾ? ಹಾಕು ಗುರು। ओ ओ ओ ओ ओ ओ ओ ठीक है, लो नेपाली भाई हो गया अभी। ಕೊನೆಗೆ ನೇಪಾಳಿ ಆದೇ ರೀ। ಸೊ ಆ ಡಿಸೈನ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಈ ಡಿಸೈನು ಚೆನ್ನಾಗಿದೆ, ಬಟ್ ಅದಕ್ಕಿಂತ ಇನ್ನೊಂದು ಡಿಸೈನ್ ಸಿಕ್ತು, ಮತ್ತೆ ಸ್ವಲ್ಪ ದೊಡ್ಡದಾಗಿರೋದು। ನೋಡಿ ಇದು ಕರೆಕ್ಟ್, ಇದು ಬೇಕು, ಇದು 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 ಬೇಕಾಗಿರೋದು ನಮ್ಗೆ। ಭಾರತೀಯನಿಂದ ನೇಪಾಳಿಯಾಗಿ ಕನ್ವರ್ಟ್ ಆಗಿರುವಂತಹ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಆ ದೇಶಕ್ಕೆ ಹೋದಾಗ ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್ ಅಂತ ಹೇಳ್ತಾರೆ। ಅದೇ ರೀತಿ ಯಾವ ದೇಶಕ್ಕೆ ಹೋಗ್ತಿರೋ ಆ ದೇಶದ ಕಲ್ಚರ್ಗೆ ಅನುಗುಣವಾಗಿ ಬದುಕಬೇಕಂತೆ। ಈಗ ಭಾಷೆ ವಿಚಾರಕ್ಕೆ ಬಂದ್ರು ಅಷ್ಟೇ, ಕರುನಾಡಿಗೆ ಬೇರೆ ಬೇರೆ ಕಡೆಯಿಂದ ಬರ್ತೀರಾ, ಆದ್ರೆ ನಮ್ಮ ಭಾಷೆಗೆ ರೆಸ್ಪೆಕ್ಟ್ ಕೊಡಲ್ಲ, ನಮ್ಮ ಕಲ್ಚರ್ ರೆಸ್ಪೆಕ್ಟ್ ಕೊಡಲ್ಲ, ಅವಾಗ ಏನ್ ಅನ್ಸುತ್ತೆ ಕನ್ನಡಿಗರಿಗೆ? ಬೇಜಾರಾಗುತ್ತೆ, ನೋವಾಗುತ್ತೆ, ವಾಪಸ್ ಹೋಗಿ ಅನ್ಸುತ್ತೆ। ಆದ್ರೆ ಕರ್ನಾಟಕಕ್ಕೆ ಬಂದು ನಿಮ್ಮ ಜೀವನವನ್ನ ಕಟ್ಕೊಂಡು ಕನ್ನಡವನ್ನ ಕಲ್ತು ನಮ್ಮ ಕಲ್ಚರ್ನ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಖುಷಿ ಆಗುತ್ತೆ, ಇರಿ ಅಂತ ಹೇಳ್ತೀವಿ। ಅದೇ ರೀತಿ ನೇಪಾಳಲ್ಲೂ ಅಷ್ಟೇ, ಪ್ರಪಂಚದ ಬೇರೆ ಬೇರೆ ಕಡೆನೂ ಅಷ್ಟೇ, 50 ದೇಶ ಸುತ್ತಾಡಿದೀನಿ, ಎಲ್ಲಾ ಕಡೆನೂ ಆ ದೇಶದ ಅನುಗುಣವಾಗಿ ಬದುಕಿದಾಗ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ। ಇದುವೇ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು ತಪ್ಪಾಗಲ್ಲ। ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಜನ್ಜಿ ಎಲ್ಲ ಹಾಯ್ ಹೇಳ್ತಾ ಇದಾರೆ, ಹಲೋ ಹಲೋ। ಜನ್ಜಿ ನಯ್ಯೆ, ಜನ್ಜಿ ಅಲ್ವಂತ ಇವ್ರು, ವಯಸ್ಸಾದವ್ರಂತೆ, ಜನ್ ವೈ। ಹೆಣ್ಮಕ್ಳು ಚಪ್ಪಲಿ ತಗೊಳ್ಳೋದಿಗೆ ಯಾವ ರೇಂಜ್ಗೆ ನುಗ್ತವ್ರೆ ನೋಡ್ರಿ, ಅಯ್ಯೋ 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 ಅಯ್ಯೋ, ನೋಡ್ರಿ ಇಲ್ಲಿ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅನ್ಬಿಟ್ಟು ನುಗ್ಗಿ 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 ತಗೋತಾ ಇದಾರೆ। ಅಯ್ಯೋ ಕಿತ್ನಾ ಹೈ ಚಪ್ಪಲ್? देखो ना, ಫಿಕ್ಸ್ ಪ್ರೈಸ್ 350, 350 ರೂಪಾಯಿ, ಅಂದ್ರೆ 175 ರೂಪಾಯಿ ಚಪ್ಪಲಿ। ಅದಕ್ಕೆ ಜನ ಮುಗಿಬಿದ್ದು ತಗೋತಾ ಇದಾರೆ, ಹೆಣ್ಮಕ್ಳು ಎಸ್ಪೆಷಲಿ। ಆಹಾ ಆಹಾ, ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಜ್ಯುವೆಲರಿ, ಕಾಸಿನ ಸರ, ಬಳೆ ಎಲ್ಲ ಇದೆ, ಆರ್ಟಿಫಿಷಿಯಲ್, ಫೇಕ್ ಫೇಕ್ ಅಂದ್ರೂ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ। ಚಿನ್ನದ ಬೆಲೆ ಆಕಾಶದ ಮಟ್ಟಕ್ಕೆ ಏರಿದಾಗ ಈ ರೀತಿಯ ಜ್ಯುವೆಲರಿನೇ ತಗೋಬೇಕಾಗತ್ತೆ। ಈ ಸಪ್ಪೆ ಅಂತೆ, ಕ್ಯೂಬ್ ಅಂತೆ, ಇದನ್ನ ಮಾಯಿಲಿ ತಿಲ್ಲರ್ ಅಂತ ಕರೀತಾರಂತೆ। ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಇನ್ನೊಂದು ಬಹಳ ವಿಶೇಷವಾದ ನೇಪಾಳಿ ಸಂಸ್ಕೃತಿ, ಇದರ ಹೆಸರು ಮಾಹೇಲಿ ತಿಲ್ಲರ್ ಅಂತ। ಇದು ಒಂದು ರೀತಿಯ ಮಾಂಗಲ್ಯದ ಸರ। ಯಾರ್ಯಾರು ನೇಪಾಳ ದೇಶದಲ್ಲಿ ಮದುವೆ ಆಗ್ತಾರೆ ಹಿಂದೂಗಳು, ಇದೊಂದು ಹಿಂದೂ ರಾಷ್ಟ್ರ, ಈ ರಾಷ್ಟ್ರದಲ್ಲಿ ಮದುವೆ ಆಗುವ ಪ್ರತಿಯೊಬ್ಬರು ಹೆಣ್ಮಗಳು ಕೂಡ ಈ ರೀತಿ ಮಾಹಿಲಿ ತಿಲ್ಲರ್ ಅನ್ನ ಕುತ್ತಿಗೆಯಲ್ಲಿ ಧರಿಸ್ತಾರಂತೆ। ಬಟ್ ಇತ್ತೀಚೆಗೆ ಸಿಟಿಯಲ್ಲಿ ಹಾಕೊಳ್ಳೋದು ಕಮ್ಮಿ ಆಗಿದೆ, ಹಳ್ಳಿಗಳಲ್ಲಿ ಈಗಲೂ ಕೂಡ ಧರಿಸ್ತಾರೆ ಅಂತ ಹೇಳ್ತಾ ಇದಾರೆ। ನೋಡಿ ಎಷ್ಟು ಚೆನ್ನಾಗಿದೆ, ಬಹಳ 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 ಚೆನ್ನಾಗಿದೆ। 2000 ಅಂತ ಇದಕ್ಕೆ, 2000 ಮೇಡಮ್, 2000 ಅಷ್ಟೇ, 2000ನಾ? 2 ಎಲ್ಲ 2000। ಇದು ಇಲ್ಲಿನ ಮಾಂಗಲ್ಯ ಸರ, ಸಕ್ಕದಾಗಿದೆ ರೀ, ಒಂಥರ ಬಹಳ ಡಿಫ್ರೆಂಟ್ ಆಗಿದೆ ನೋಡಿ। ಇದ್ರ ಹತ್ತಿರದಿಂದ ತೋರಿಸ್ತೀನಿ, ಇದನ್ನೇ ಚಿನ್ನದಲ್ಲಿ ಮಾಡಿಸ್ಬೇಕು ಅಂದ್ರೆ ಪ್ರಾಬ್ಲಿ ಇಷ್ಟು ತಪ್ಪನ ಒಂದು 5 ಲಕ್ಷ ಬೇಕು ಇವತ್ತು। 100 ಗ್ರಾಮ್ ಇದೆ ಇದು। ಈ ಅಂಗಡಿಲಿ ನೋಡ್ರಿ ಪೂಜಾ ದೀಪಗಳು, ವಾವ್, ಗಣೇಶನ ಪೂಜಾ ದೀಪಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ರಾಯಲ್ ಆಗಿ ಗ್ರ್ಯಾಂಡ್ ಆಗಿ ಇಡ್ತಾರೆ ಅಂತ। ಇನ್ನು ಸಾಕಷ್ಟು ದೇವರ ಮೂರ್ತಿಗಳು, ಮಾತೆಯರ ಮೂರ್ತಿಗಳು, ಚಾಮುಂಡಿ ಮೂರ್ತಿಗಳು, ಬಹಳ ಸುಂದರವಾಗಿರುವಂತಹ ಅಂಗಡಿ। बहुत सुंदर है सर शॉप, बहुत सुंदर है, सब भगवान है अंदर। ಎಲ್ಲ ದೇವರುಗಳು ಒಳಗೆ ನೆಲೆಸಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂಗಡಿ। ಈ ತರದೆಲ್ಲ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಬಂದ್ರೆ ಕಟ್ಮಂಡುಗೆ। ಅಯ್ಯೋ ಟೋಪಿ। ನೇಪಾಳ ದೇಶದಲ್ಲೂ ಕೂಡ SBI ಬ್ಯಾಂಕ್ ಇದೆ, ಹಣ ಸ್ವಲ್ಪ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ATM ಬಂದಿದ್ದೀವಿ। ಹೋಪ್ಫುಲಿ ಇಲ್ಲಿ ಚಾರ್ಜಸ್ ಕಮ್ಮಿ ಇರುತ್ತೆ, ಇಲ್ಲಾಂದ್ರೆ ಯೂಶುವಲಿ ಇಲ್ಲಿ ನೀವು ಎಲ್ಲೇ ಇಂಟರ್ನ್ಯಾಷನಲ್ ಕಾರ್ಡ್ ಅಲ್ಲಿ ವಿಡ್ರಾ ಮಾಡಿದ್ರು
ಮಿನಿಮಮ್ 625 ರೂಪಾಯಿ ಕಟ್ಟಾಗುತ್ತೆ, ಅಂದರೆ ಸರಿಸುಮಾರು 350 ರೂಪಾಯಿ. ಅದ್ರ ಜೊತೆಗೆ ನಿಮ್ಮ ATM ಕಾರ್ಡ್ ಕೂಡ ಮತ್ತು ನಿಮ್ಮ ಬ್ಯಾಂಕ್ ಕೂಡ ಕಟ್ ಮಾಡ್ತಾರೆ ಒಂದು ಸ್ವಲ್ಪ. ಸೊ ತುಂಬ ಜಾಸ್ತಿ ಆಗಿಬಿಡುತ್ತೆ ಪ್ರತಿ ವಿಡ್ರಾಲಲ್ಲೂ. ರೂಪೇ ಕಾರ್ಡು ವರ್ಕ್ ಆಗುತ್ತಂತೆ ಇಲ್ಲಿ, ಒಳ್ಳೆದಾಯಿತು. ರೂಪೇ ಕಾರ್ಡ್ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ನಿಯೋ ಗ್ಲೋಬಲ್ಲು. ಇನ್ನೂ 2-3 ಕಾರ್ಡ್ಗೆ ಅಪ್ಲೈ ಮಾಡಬೇಕು ಈ ಸತಿ. ಯಾವ್ದಾದ್ರು ಬೆಸ್ಟ್ ಕಾರ್ಡ್ ಸಜೆಷನ್ ಇದ್ದರೆ ಹೇಳಿ. ನನ್ನ ಪ್ರಕಾರ 2-3 ಇದೆ, ಟೈಮ್ ಸಿಕ್ಕಿಲ್ಲ ಬಂದು ಅಪ್ಲೈ ಮಾಡಿ ಅದನ್ನು ತೊಗೊಳ್ಳೋ ಅಷ್ಟು. ಸರ್ ಇವಾಗಷ್ಟೇ ATM ಇಂದ ದುಡ್ಡನ್ನು ಡ್ರಾ ಮಾಡಿ ಶಾಪಿಂಗ್ ಹೋಗ್ತಾ ಇರೋದು ದಸರಾಗೆ, ನಾವು ತೊಗೊಳ್ಳೋಣ ಏನಾದ್ರು. ನಮ್ಮ SBI ಕರೆಕ್ಟ್ ರೀ, 500 ರೂಪಾಯಿ ಮಾತ್ರ ತೊಗೋತಾರೆ, ಅಂದರೆ ಆಲ್ಮೋಸ್ಟ್ 275 ರೂಪಾಯಿ ಲೆಕ್ಕ ಇದೆ, ಎಲ್ಲದಕ್ಕಿಂತ ಕಮ್ಮಿ. ಸೊ ನೀವು ಬಂದಾಗ್ಲೂ SBI ಬ್ಯಾಂಕ್ನ ಯೂಸ್ ಮಾಡಿ. ಬಂತು 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 ನೇಪಾಳಿ ಲಕ್ಷ್ಮಿ ಕೈಗೆ ಬರ್ತಾ ಇದೆ. ಬಂತು. ಒಟ್ಟು 12,000 ನೇಪಾಳಿ ದುಡ್ಡನ್ನು ತೊಗೊಂಡಿದ್ದೀನಿ, ಸರಿ ಸುಮಾರು 7,500 ಏನೋ ಬರುತ್ತೆ ಅನ್ಸುತ್ತೆ ಭಾರತೀಯ ರೂಪಾಯಲ್ಲಿ. ಸೊ ಇದರಲ್ಲಿ ಇವತ್ತು ಹೋಟ್ಲಿಗೆ ದುಡ್ಡು ಕಟ್ಟಬೇಕು, ಹಾಗೆ ಸ್ಟುಜಲ್ಗೆ ಏನಾದ್ರು ಕೊಡ್ಸೋಣ ಅಂದ್ಕೊಂಡೆ, ಅದು ಮತ್ತು ಊಟ ತಿಂಡಿ ಖರ್ಚು ಮತ್ತು ಒಂಚೂರು ಶಾಪಿಂಗ್ಗೆ ಯೂಸ್ ಮಾಡ್ತೀನಿ. ನೇಪಾಳ ದೇಶದ ಕಠ್ಮಂಡುಲಿ ಈ ಥರ ಸಾಕಷ್ಟು ಜ್ಯೂಸ್ ಅಂಗಡಿಗಳು ಸಿಗುತ್ತೆ. ಜ್ಯೂಸ್ ಅಂಗಡಿ ಒಳ್ಳೆ ಜ್ಯೂಸ್ ಕೊಡ್ತಾರಂತೆ, ಒಳ್ಳೆ ಕ್ವಾಲಿಟಿ. ಓಕೆ, ಇದು ಬೇಡವಂತೆ, ಬಬಲ್ ಟೀದು ಸ್ಪೆಷಲ್ ಶಾಪ್ ಇದೆಯಂತೆ, ಅದನ್ನ ಟ್ರೈ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಬ್ರೋ. ಬನ್ನಿ ಹೋಗೋಣ. ನೇಪಾಳ ದೇಶದ ಅತ್ಯಂತ ಹಳೆಯ ಹಾಗೆ ಸುಪ್ರಸಿದ್ಧ ಬೋನುಮ್ ಚಾ ಮಿಲ್ಕ್ ಬಬಲ್ ಟೀನ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಐಸ್ ಕ್ರೀಮ್ ಟೀ. Which one you want? Strawberry, blueberry, mango, pineapple. Okay, one strawberry for me. Huh? With boba, without boba. With boba. So boba ಹಾಕೋಬೇಕು ಅಂದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಆಲ್ಮೋಸ್ಟ್ 300 ರೂಪಾಯಿ ಬೀಳುತ್ತೆ ಒಂದಿಗೆ. ಈಗ ನಮ್ಮ ಭಾರತ ದೇಶದಲ್ಲೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಬ್ರೋ. ಬಬಲ್ ಟೀ, ಅದೇ ಬಬಲ್ ಟೀನ ಇಲ್ಲಿ ಟ್ರೈ ಮಾಡ್ತಾ ಇದ್ದೀವಿ. ಮೇಡಮ್ ನಮ್ಮ ಟೀ ಮಾಡ್ತಾ ಇದ್ದಾರೆ, ಸ್ಟ್ರಾಬೆರಿ ಐಸ್ ಕ್ರೀಮ್ ಟೀ. ಒಳಗೆ ಐಸ್ ಕ್ರೀಮ್ ಹಾಕ್ತಾ ಇದ್ದಾರೆ, ಮತ್ತೆ ಏನೋ ಸ್ಟ್ರಾಬೆರಿ, ಎಲ್ಲ ಪ್ರಾಸೆಸ್ಡು. ಅಪರೂಪಕ್ಕೆ ಒಂದ್ಸರಿ ಟ್ರೈ ಮಾಡ್ಬೋದು, ದಿನ ಕುಡಿಬೇಡಿ ಅಷ್ಟೇ. ಅದ್ರ ಮೇಲೆ ಚೂರು ಟೀ. ಏನು ಬರೀ ಐಸ್ ಕ್ರೀಮೇ ಇದೆ ಇದರಲ್ಲಿ, ಇನ್ನೇನು ಇಲ್ವೇ ಇಲ್ಲ. ಅದು ಮಿಕ್ಸ್ ಮಾಡಿ ಕೊಡ್ತಾರೆ ಇವಾಗ ಮಷೀನಲ್ಲಿ. ಸೊ ಶೇಕರ್ ಕರೋ ಬಾಯ್, ಶೇಕ್ ಮಾಡಿ ಶೇಕ್ ಕರ್ಕೆ ಪೀನಾ ಹೈ ಕ್ಯಾ? ಓಕೆ. ಸೊ ಸುಜಲ್ ನಾರ್ಮಲ್ ಐಸ್ ಟೀ ತಗೊಂಡ್ರು, ನಾನು ಇದನ್ನ ಶೇಕ್ ಮಾಡಿರೋ ಐಸ್ ಟೀ ತಗೊಂಡೆ, ಐಸ್ ಕ್ರೀಮ್ ಐಸ್ ಟೀ. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ನ್ಯೂ ರೋಡ್ ಬೀದಿಯಲ್ಲಿ ಒಂದು ಬಹಳ ಸೊಗಸಾದ ಓಲ್ಡ್ ಸ್ಟೈಲಲ್ಲಿ ಮಾಡಿರುವಂಥ ಒಂದು ಕೆಫೆಯಲ್ಲಿ ಸಿಗುವಂತಹ ಹೋಮ್ ಮೇಡ್ ಕೇಕನ್ನು ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ. ಇದು ಚೀಸ್ ಕೇಕು, ಇದು ಕಾಫಿ ಕೇಕು, ಇವೆರಡನ್ನ ಟ್ರೈ ಮಾಡೋಣ ಅಂತ ಬಂದ್ವಿ. ಇಲ್ಲೆಲ್ಲ ಯಂಗ್ಸ್ಟರ್ಸು ಮತ್ತು ಜೆನ್ಸಿಗಳು ಕೂತ್ಕೊಂಡು ದಮ್ ಹೊಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಆಸ್ಟ್ರೆ ತುಂಬ ಸಿಗರೇಟ್ನ ಬಡ್ಸು. ಈ ಕೌನ್ ಸಾ ಸಿಗರೇಟ್ है नेपाल में? कौन सा सिगरेट फेमस है? ये सिकर आइस. हाँ, ಸಿಕರ್ ಐಸ್ ಅಂದ್ಬಿಟ್ಟು ನೋಡಿ ಸಿಗರೇಟ್ ಹೆಸರು. ಆಂಬಿಯನ್ಸ್ ನೋಡಿ ಕೆಫೆದು ಹೆಂಗಿದೆ ಅಂತ, ಎಲ್ಲ ಗ್ರಾಫಿಟಿ. ಕೆಳಗಡೆ ಕೆಳಗಡೆನೂ ತೋರಿಸ್ತೀನಿ, ಚೆನ್ನಾಗಿದೆ. ನೇಪಾಳ ದೇಶದಲ್ಲಿ ಎಣ್ಣೆ ಹೊಡಿಬೋದ ಅನ್ನೋ ಪ್ರಶ್ನೆಗೆ ಉತ್ತರ, ಹೊಡಿಬೋದು, ಎಷ್ಟು ಬೇಕೋ ಹೊಡಿಬೋದು. ಎಲ್ಲ ರೋಡಲ್ಲಿ ಬೀದಿಲಿ ಅಂಗಡಿಲಿ ಬಾರ್ ಇರುತ್ತೆ, MRP ಶಾಪ್ಸ್ ಕೂಡ ಇದೆ. ಸೊ ಆಲ್ಕೋಹಾಲ್, ಮದ್ಯ ಸೇವನೆ ಮಾಡೋರಿಗೆ, ಮದ್ಯವನ್ನು ಇಷ್ಟಪಡೋರಿಗೆ ನೇಪಾಳ ದೇಶ ಒಂದು ರೀತಿಯ ಸ್ವರ್ಗ ಅಂತಲೇ ಕರಿಬೋದು. ಎಲ್ಲ ಕಡೆನೂ ಅವೈಲೇಬಲ್ ಇದೆ. ಪ್ರೈಸಸ್ಸು ಆಲ್ಮೋಸ್ಟು ಭಾರತ ದೇಶದಷ್ಟೊಂದಿಲ್ಲ, ಸ್ವಲ್ಪ ಭಾರತ ದೇಶಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ನಮ್ಮಲ್ಲಿ ಅಮ್ಮ ಪೇಸ್ಟ್ರೀಸ್ ಅಂತ ಇದೆಯಲ್ಲ, ಅದೇ ರೀತಿ ಈ ದೇಶದಲ್ಲಿ ಇನ್ನೊಂದು ಫೇಮಸ್ ಆದ ಪೇಸ್ಟ್ರಿ ಮತ್ತು ಕಾಫಿ ಚೈನು ಆಮಾ ಬೇಕ್ರಿ. ಆಮಾ ಅಂದರೆ ಅಮ್ಮ. ನೇಪಾಳ ದೇಶದ ಇನ್ನೊಂದು ಬಹಳ ಸುಪ್ರಸಿದ್ಧವಾದ ಡಿಶ್ ಅಂದರೆ ಲಾಫಿಂಗ್ ಅಂತ ಹೇಳ್ತಾರೆ. ಇದು ಲಾಫಿಂಗ್ ಸಿಗುವಂತಹ ಒಂದು ಫೇಮಸ್ ಜಾಗ, ಮಂಜುಶ್ರೀ ಲಾಫಿಂಗ್ ಸೆಂಟರ್. ಲಾಫಿಂಗ್ ಅಂದರೆ ನಗೋದಲ್ಲ ರೀ, ಅದೆಲ್ಲ ಆ ಥರ ಲಾಫಿಂಗ್ ಅಲ್ಲ, LAPHING. ಈ ರೀತಿ ಇದೆ ಅಂಗಡಿಗಳು, ಚಿಕ್ಕ ಅಡ್ಡ. ಈ ಚಿಕ್ಕ ಅಡ್ಡದಲ್ಲಿ ನಿಮಗೆ ಒಳ್ಳೊಳ್ಳೆ ನೂಡಲ್ಸು, ಊಟ ತಿಂಡಿ ಎಲ್ಲ ಸಿಗುತ್ತೆ ನೋಡಿ. ಇದೆ ಲಾಫಿಂಗ್ ಅಂದರೆ. ಮೇಡಮ್ ಮಾಡ್ತಾರೆ ನೋಡಿ, ಇದನ್ನೇ ಲಾಫಿಂಗ್ ಅಂತ ಕರೆಯೋದು. ಈ ಜಾಗದಲ್ಲಿ
ನೂಡಲ್ಸು ಮತ್ತು ಲಾಫಿಂಗು ಬಹಳ ಫೇಮಸ್ಸು. ಪಕ್ಕಾ ಲೋಕಲ್ ಜಾಗ. ಎಲ್ಲ ಮೇಡಮ್ ಎಲ್ಲ ಕ್ಯಾಮ್ರಾಗೆ ಶೈ ಆಗ್ತಾ ಇದ್ದಾರೆ. ಇದರ ಕ್ಯಾ ಹಾಂ ಲಾಫಿಂಗ್ बनाओ ಮೇಡಮ್ ಲಾಫಿಂಗ್ ಹಸಾವ್ ಹಮ್ಕೋ. ಈ ಮೇಡಮ್ ಇವಾಗ ನಮಗೆ ತೋರಿಸ್ತಾರೆ ಲಾಫಿಂಗ್ ಹೆಂಗ್ ಮಾಡೋದು ಅಂತ. ಇದು ಸ್ವಲ್ಪ ಮಂಗೋಲಿಯನ್, ಟಿಬೇಟಿಯನ್, ಚೈನೀಸ್ ಮಿಕ್ಸ್ ಇರುವಂತಹ ಒಂದು ರೀತಿಯ ಡಿಶ್ ವಿತ್ ನೇಪಾಳಿ ಸ್ಟೆಚ್. ಇದು ನೇಪಾಳ ದೇಶದಲ್ಲಿ ಸಿಕ್ಕಾಪಟ್ಟೆ ಪ್ರಸಿದ್ಧ. ಇದರ ಪ್ರಾಸೆಸ್ನ ತೋರಿಸ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಮೇಡಮು. ನಗ್ತಾ ಇದ್ದಾರೆ ನಾನು ಬ್ಲಾಗ್ ಮಾಡ್ತಿರೋದಕ್ಕೆ. ಮೊದಲನೇದಾಗಿ ಲಾಫಿಂಗ್ ಶೀಟ್ಸ್ ಅಂತ ರೆಡಿ ಇರುತ್ತೆ. ಆ ಒಂದು ಶೀಟ್ಸ್ ಅನ್ನ ಹಾಕೊಳ್ತಾರೆ. ಇದು ಲಾಸ್ಟ್ ಟೈಮ್ ಇನ್ನೊಂದು ನೂಡಲ್ಸ್ ಹೋಟ್ಲಲ್ಲಿ ತೋರಿಸಿದೆ. ಇದನ್ನ ಹೆಂಗ್ ಮಾಡ್ತಾರೆ ಅಂತ. ಮೈದಾ ಹಿಟ್ಟನ್ನ ಬೇಯಿಸಿ ಫಸ್ಟ್ ಮೈದಾ ಹಿಟ್ಟನ್ನ ಕಲಸಿ ಅದನ್ನ ಚೆನ್ನಾಗಿ ಒತ್ತಿ ಅದಾದ್ಮೇಲೆ ಬೇಯಿಸಿ ದೋಸೆ ತರ ಮಾಡ್ಕೋತಾರೆ. ದೋಸೆ ಮಾಡಿದ್ಮೇಲೆ ಸ್ವಲ್ಪ ಒಣಗಾಕ್ತಾರೆ. ಈಗ ರೆಡಿ ಆದಂತಹ ಶೀಟ್ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತೆ ಏನೋ ಸೆಜ್ವಾನ್ ಚಟ್ನಿ ಅನ್ಸುತ್ತೆ ವಿತ್ ಸೋಯಾ ಸಾಸ್ ಹಾಕಿ ಉಜ್ತಾ ಇದಾರೆ ಮೇಡಮ್. बोलो ना ये क्या है मैडम? ये टोफू ಟೋಫು. ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಸೋಯಾಬೀನ್ ಹಾಲಿಂದ ಮಾಡುವಂತಹ ಟೋಫು. ನಮ್ಮಲ್ಲಿ ಹಾಲಿಂದ ಪನ್ನೀರ್ ತೆಗಿತೀವಲ್ಲ ಅದೇ ರೀತಿ ಇಲ್ಲಿ ಟೋಫು. ಅದ್ರ ಮೇಲೆ ಸೇವ್ ಹಾಕಿದ್ರು ಮಿಕ್ಸ್ಚರು, ಇನ್ನೊಂದು ರೀತಿಯ ಚಿಪ್ಸ್ ಹಾಕಿದ್ರು, ಕಡಲೆ ಬೀಜ ಹಾಕಿದ್ರು. ಇದಿಷ್ಟನ್ನು ಹಾಕಿ ರೋಲ್ ಮಾಡಿದ್ರು. ರೋಲ್ ಮಾಡಿ ಪೀಸ್ ಮಾಡಿದ್ರು. ಇದೇ ಲಾಫಿಂಗ್ ಅಂದ್ರೆ. ಅದಷ್ಟನ್ನು ಒಂದು ಬೌಲ್ಗೆ ಹಾಕೊಡ್ತಾರೆ. ಇದೇ ಲಾಫಿಂಗ್. ರೆಡಿ ಲೇಕೆ ಜಾವ್. ಧನ್ಯವಾದ ಮೇಡಮ್ ಜಿ, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ, ಎಷ್ಟು ಫಾಸ್ಟಾಗಿ ಮಾಡಿದ್ರು. ಏನು ತೊಂದರೆನೇ ಇಲ್ಲ. ಬಹಳ ಸುಲಭವಾಗಿ ಮಾಡಿದಂತಹ ಅತ್ಯದ್ಭುತವಾದ ಡಿಶ್ಶು. ಖಾನಾ है लाफिंग नहीं खाना? क्यों नहीं खाना? ಈಗ ಬಹಳ ಸುಲಭವಾಗಿ ಮಾಡಿದಂತಹ ಇಲ್ಲಿಯ ಅತ್ಯಂತ ಫೇಮಸ್ ಡಿಶ್ ಆದ ಲಾಫಿಂಗ್ ನ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಬೇಲ್ಪುರಿ ಮಾಡ್ತೀವಲ್ಲ ಅದಕ್ಕೆ ಮೈದಾ ಹಿಟ್ಟು ಸುಟ್ಟೋಗಿದೆ. ನಾ ಖಾರ ಬೇಡ ಅಂತ ಹೇಳಿದೆ. ಖಾರ ಬೇಡ ಅಂದಿದ್ದೆ, ಇಷ್ಟೊಂದು ಖಾರ ಇದೆ. ಇನ್ನು ನಾರ್ಮಲ್ ಆಗಿದೆ ಹಿಂಗೆ. ಅದಕ್ಕೆ ಈ ಒಂದು ಡಿಶ್ಶು ಯಂಗ್ಸ್ಟರ್ಸ್ಗೆ ಬಹಳ ಇಷ್ಟ ಆಗುವಂತಹ ಡಿಶ್ಶು. ಇದ್ರ ಕಾಂಬಿನೇಷನ್ ಏನಂದರೆ ಲಾಫಿಂಗು, ಕೋಕು. ಒಂದು ಪೀಸ್ ಇದನ್ನು ತಿನ್ನೋದು, ಆಮೇಲೆ ಪಕ್ಕ ಏನಂತಾರೆ ಜಂಕ್ ಫುಡ್ಡು. ಅದರ ಅಪರೂಪಕ್ಕೆ ಟ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದು ನೇಪಾಳನ ಸ್ಪೆಷಾಲಿಟಿ. ಈ ಒಂದು ಹೋಟ್ಲಲ್ಲಿ ಇನ್ನೊಂದು ಬಹಳ ಫೇಮಸ್ ಆದ ಡಿಶ್ಶು ಕೀಮಾ ನೂಡಲ್ಸ್. ಇದು ಕೂಡ ಬಹಳ ಇಷ್ಟಪಟ್ಟು ಇಲ್ಲಿಯ ಜನ ತಿಂತಾರೆ. ಕೆಳಗಡೆ ಸ್ಪೈಸ್ ಇರುತ್ತೆ, ಮೇಲ್ಗಡೆ ಕೀಮಾ ಹಾಕಿರ್ತಾರೆ. ಇದು ಬಫೆಲೋ ಮೀಟು. ಚಿಕನಲ್ಲಿ ಕೂಡ ಸಿಗುತ್ತೆ ಆಪ್ಷನ್ನು. ನಿಂಬೆಹಣ್ಣೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ಹಿಂಡ್ಬಿಟ್ಟು ಸೊಪ್ಪು ಸದೆ ಎಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ.